ಬಂದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇವತ್ತು ವಿದ್ಯಾರ್ಥಿಗಳ ನ್ಯಾಯವಾದ ಹೋರಾಟಕ್ಕೆ ಯಾವ ಸರ್ಕಾರಗಳು ಇವತ್ತು ತಗ್ಗಲೇಬೇಕು. ಇವತ್ತು ಕೇಂದ್ರ ಮಂತ್ರಿಗಳಾದಂಥ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ಏನು ಹೋರಾಡಿದ್ರು ಇಡೀ ರಾಷ್ಟ್ರಾದ್ಯಂತ ಯುವಕರು ಇವತ್ತು ಅವರಿಗೆ ಜಯ ಸಿಕ್ಕಿದೆ. ಇವತ್ತು ಅಯೋಧ್ಯೆಯಲ್ಲಿ ರಾಮನ ಹುಂಡಿಯಲ್ಲಿ ಕದ್ದಂತ ಬಿಜೆಪಿ ಕಾರ್ಯಕರ್ತರು ಸಸ್ಪೆಂಡ್ ಆಗಿದ್ದಾರೆ. ದುಡ್ಡು ಲೂಟಿ ಹೊಡೆದಿರೋದು ಇವತ್ತು ಪ್ರೂವ್ ಆಗಿದೆ. ಅದರ ಹೊಣೆಗಾರಿಕೆ ಯಾರ್ದು? ಇವತ್ತು ದೇಶಾದ್ಯಂತ 15-20 ವರ್ಷಗಳಿಂದ ದುಡ್ಡನ್ನು ಲೂಟಿ ಮಾಡಿದ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಜಮೀನುಗಳನ್ನು ಕಮ್ಮಿ ರೇಟಿಗೆ ತಗೊಂಡು ಮಾರಿದ್ದಾರೆ ಕೋಟ್ಯಾಂತರ ರೂಪಾಯಿ. ಇವತ್ತು ಅವ್ರು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ. ಅದರ ಜವಾಬ್ದಾರಿಯನ್ನು ಮೋದಿ ಸರ್ಕಾರ ತಗೋಬೇಕು. ತಕ್ಷಣ ರಾಜೀನಾಮೆ ಕೊಡಬೇಕು. ಇವತ್ತು ಅರ್ಧಕ್ಕರ್ಧ ಕ್ಯಾಬಿನೆಟ್ ಇವತ್ತು ನಡೀತಿರೋ ಒಳಗೆ ಜೈಲಿಗೆ ಹೋಗ್ತಾ ಇದ್ರು. ಇವತ್ತು ಇನ್ಕಮ್ ಟ್ಯಾಕ್ಸು, ಇಡಿ, ಚುನಾವಣಾ ಎಲೆಕ್ಷನ್ ಕಮಿಷನಿಂದ ಈ ಸರ್ಕಾರ ನಡೀತಾ ಇದೆ. ಇವರು 3 ತಿಂಗಳು ರಾಜೀನಾಮೆ ಕೊಡಲಿ, ಅರ್ಧ ಡಜನ್ ಕ್ಯಾಬಿನೆಟ್ ಕೇಂದ್ರ ಸರ್ಕಾರದ ಇವತ್ತು ಮಂತ್ರಿಗಳು ಹೋಗ್ತಾರೆ. ಅದ್ರ ಜೊತೆಗೆ ದಾವಣಗೆರೆಯಲ್ಲೂ ಕೂಡ 15-20 ವರ್ಷಗಳಿಂದ ಯಶವಂತರಾವ್, ಚಂಪತ್ರಾಯರ ಗುಂಪು ದುಡ್ಡು ಕಲೆಕ್ಟ್ ಮಾಡಿದ್ರು, ಬೆಳ್ಳಿ ಕಲೆಕ್ಟ್ ಮಾಡಿದ್ರು, ಚಿನ್ನ ಇಟಿಗೆ ಸಹಿತ ಕಲೆಕ್ಟ್ ಮಾಡಿ ಇವತ್ತು ಅಲ್ಲಿ ಕೊಡದೆ ತಾವೇ ನುಂಗು ನೀರು ಕುಡ್ದಾರೆ. ದಾವಣಗೆರೆಯ ಚಂಪತ್ರಾಯ್, ಯಶವಂತರಾವ್ ಗುಂಪಿನವರು ಇದನ್ನ ತಕ್ಷಣ ಕೊಡಬೇಕು. SIT ತನಿಖೆ ಆಗಬೇಕು. ಇವರ ಏನು ರಾಮನ ಭಾವನೆಗಳಿಗೆ ಏನು ಕುತ್ತು ತಂದಿದ್ದಾರೆ ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಇವತ್ತು ಆಗ್ರಹ ಪಡಿಸುತ್ತೆ. SIT ತನಿಖೆ ಆಗಲೇಬೇಕು. ದಾವಣಗೆರೆಯಲ್ಲಿ ಕದ್ದಂತ ಬೆಳ್ಳಿ ಇಟ್ಟಿಗೆ ಕದ್ದಂಥವ್ರಿಗೂ ಅಲ್ಲಿ ಅಯೋಧ್ಯೆ ಕಟ್ಟಂತವ್ರು ಕೂಡ SIT ತನಿಖೆ ಆಗಿ ಅವ್ರು ಏನೇನು ದುಡ್ಡು ಮಾಡ್ಕೊಂಡಾರೆ, ಸೈಟ್ ಮಾಡ್ಕೊಂಡಾರೆ, ಆಸ್ತಿ ಮಾಡ್ಕೊಂಡಾರೆ ಇದನ್ನು ತಕ್ಷಣ ವಶ ಪಡ್ಕೋಬೇಕು ಅಂತ ಕಾಂಗ್ರೆಸ್ ಆಗ್ರಹ ಪಡುತ್ತೆ. ಈಗ ಅವ್ರು ಬಸವಪ್ರಭು ಸ್ವಾಮೀಜಿ ಮುಂದಾಳ್ತಂದ್ರೆ ಎಲ್ಲ ಬೆಳ್ಳಿ ಇಟ್ಕೆ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳೋ ಸುಳ್ಳು. ಅವ್ರು ಬಸವಪ್ರಭು ಸ್ವಾಮೀಜಿ ಅವ್ರು ಬೇರೆ ತನ್ನ ತಾಯಿನ ಕರ್ಕೊಂಡು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅವ್ರನ್ನ ಹೆಸರನ್ನು ದಯವಿಟ್ಟು ಇಲ್ಲಿ ಎಳೆಯೋದು ಬೇಡ. ಅದಕ್ಕೆ ಯಾರು ಕೊಟ್ಟಿದ್ದಾರೆ ದಯವಿಟ್ಟು ಅಲ್ಲಿ ಪ್ರಸಿಪ್ಟ್ ಕೊಡ್ತಾರೆ. ಒಂದು ವಾಟ್ಸಪ್ ಫೋಟೋ ಹೊಡ್ಕೊಂಬರ್ಬೋದಾಗಿತ್ತು. ಯಾವುದೂ ಮಾಡ್ದಂಗೆ ಚಂಪತ್ರಾಯ್, ಯಶವಂತರಾವ್ ಗುಂಪಿನವರು ಇದು ನುಂಗು ನೀರು ಕೊಡ್ತಾರೆ. ಇದ್ರ ದಯವಿಟ್ಟು ನಮ್ಮ ಸ್ವಾಮೀಜಿಗಳು ಅವ್ರನ್ನ ಇದ್ರ ಮಧ್ಯೆ ಹೇಳ್ತರಬಾರ್ದು ಅಂತ ದಯವಿಟ್ಟು ಕಳಕಳೆಯ ಮನವಿಯನ್ನು ಮಾಡ್ಕೊಂತೀನಿ. ದಯವಿಟ್ಟು ಅವ್ರನ್ನ ಇದರಲ್ಲಿ ಎಳೆದು ತರಬಾರ್ದು ಅಂತ ಕಳಕಳೆಯ ಮನವಿಯನ್ನು ಮಾಡ್ಕೊಂಡು